ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ ಜೂನಿಯರ್ಸ್ ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ದೆ ಹವಾ. ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ನಿಮ್ಗೆ ಒಳ್ಳೇದಾಗಲಿ. ಅಪ್ಪ, ನಮಗೆ ಒಂದು ಗಂಟೆ ಸಂತಾನವಿಲ್ಲ, ಕರುಣಿಸುತ್ತಂದೆ. ಅಪ್ಪ, ನನಗೆ ಗಂಡು ಸಂತಾನವನ್ನು ದೂರ ಮಾಡಬೇಕಿತ್ತು. ನಿಮ್ಮ ಭಕ್ತಿಯ ನಿವೇದನೆ ಖಂಡಿತವಾಗಿಯೂ ಜಾಗಟಕಲ ಬಸವಣ್ಣನ ಆಶೀರ್ವಾದವು ನಿಮ್ಮ ಮೇಲದ, ನನ್ನ ಆಶೀರ್ವಾದವೂ ಅದ. ಮುಂದೆ ಹುಟ್ಟಲಿರುವ ಮಗು ಗಂಡು ಮಗುವೇ ಆಗಿರುತ್ತದೆ, ಅಲ್ಲದೆ ದೊಡ್ಡ ಹೆಸರು ತರುವಂತ ಪುತ್ರ ಸಂತಾನವಾಗಿಲ್ಲತೆ. ಹೋಗಿ ಬನ್ನಿ. ವಿರುಪಣ್ಣ, ಓ ವಿರುಪಣ್ಣ, ಬಾರೋ. ಏನು ನಿಂಗ ಗಂಡ್ಮಗು ಐತಪ್ಪ? ಹಾ, ಗಂಡ್ಮಗುನ. ಅಪ್ಪ ಜಾಗಟಕಣ್ಣ, ನೀನು ನನ್ನ ಆಸೆನ ಈಡೇರಿಸ್ಬಿಟ್ಟಿ. ಆದಷ್ಟು ಬೇಗ ನಿನ್ನ ಆಲ್ಕೆಯನ್ನು ತಿಳಿಸ್ತೀನಪ್ಪ. ಎಲ್ಲಿ ಕುಡು ಕುಡು ನೋಡೋಣ. ವಿರೂಪಣ್ಣ, ಈ ಮಗುಗೆ ಏನ್ ಹೆಸರು ಇಡ್ಬೇಕಂದಿದ್ಯಪ್ಪ? ಆ ಶಿವನ್ ಕೃಪೆ ಅಂದ್ರೆ ಈ ಮಗು ಹುಟ್ಟಾಳೆ, ಅದಕ್ಕೆ ಶಿವರಾಜ ಅಂತ ಇರ್ತೀನಿ. ಶಿವರಾಜ ಶಿವರಾಜ ಕುರ್ಯ, ಶಿವರಾಜ ಶಿವರಾಜ ಕುರ್ಯ. ಈ ಸೀಮೆಗೆ ಶಿವ ನೀಡಿದ ವರವೋ, ಈ ಊರಿಗೆ ಇವಾಲದ ಮರವೋ. ನಮಸ್ಕಾರ. ಶಿವು, ಬಾರಪ್ಪ. ಎಲ್ಲರನ್ನು ಸಮಾನವಾಗಿ ನೋಡ್ಬೇಕು. ನಿನ್ ಗೆಳೆಯರು ಹೌದು ಇಲ್ಲ? ಏನಮ್ಮ ನಿನ್ ಹೆಸರು? ಕಲಾವತಿ ಸರ್. ನೋಡಿ ಎಷ್ಟು ಚಂದ ಹೆಸರು. ನಿಂದು? ತುಂಬಾ ಕರ್ನಾಟಕದ, ಅದಕ್ಕೆ ಅವ್ರಿಗೆ ನೋಡ ಕರಿಬೇಡ. ಇಂಥ ಮೌಲ್ಯಗಳಿದ್ದರೆ ದೇಶಕ್ಕೂ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ ಮಕ್ಕಳೇ. ಅಪ್ಪ, ಅಪ್ಪ, ಎಲ್ಲಿದಪ್ಪ? ಏನು ಮಗನೇ? ಅಪ್ಪ, ನಾನು ಮೆಟ್ರಿಕ್ಯುಲೇಷನ್ ಅಲ್ಲಿ ಪಾಸ್ ಆದಪ್ಪ. ಹೌದು ಮಗನೇ, ತಗೋ 50 ರೂಪಾಯಿ ನಗದಿ ಬಹುಮಾನ. ಒಳ್ಳೇದಾಗಲಿ ಮಗನೇ. ನಿಮ್ಮ ಅವ್ವ ಇದ್ರ ಆ ಮನೆ ತುಂಬಾ ಕೊಣದಾಡಿ ನಿನಗೆ ಬಾಯಾಗ ಸಕ್ರೆ ತಂದು ಹಾಕ್ತಿದ್ರು. ಹೌದಪ್ಪ, ನಾನು ನತದೃಷ್ಟನೇ. ನಾನು ತಾಯಿಯ ಮಡಿಲಲ್ಲಿ ಆಟವಾಡುತ್ತಾ ಬೆಳೆದ ಕೂಸಲ್ಲ. ನಾನು 2 ವರ್ಷನಾಗಿರುವಾಗಲೇ ಅವ್ವ ತೀರ್ಕೊಂಡು. ನನಗೆ ಈಗ್ಲೂ ಅಮ್ಮ ಮುಖ ನೋಡಿದ್ರೆ ನೆನಪಿಲ್ಲ ಅಪ್ಪ. ಅಮ್ಮ ಹಿಂಗೆ ಇಲ್ಲದಕ್ಕ ಒಂದ್ ಫೋಟೋ ಸಹಿತ ಇಲ್ಲ. ಅಮ್ಮ ಇಲ್ಲದ ಮನೆ, ಅಮ್ಮ ಇಲ್ಲದ ಫೋಟೋ, ಅಮ್ಮ ಇಲ್ಲದ ಮಗ. ನಾನೆಂತ ನತದೃಷ್ಟ. ಸಮಾಧಾನ ಮಾಡ್ಕೊ ಮಗನೇ, ಸಮಾಧಾನ ಮಾಡ್ಕೊ. ನಾನೇ ನಿನಗೆ ಅಪ್ಪ ಅಮ್ಮ ಅಲ್ವೇನು?
ಇರು, ನಾನೇ ನಿನಗೆ ಸಕ್ಕರೆ ತಂದು ಹಾಕ್ತೀನಿ. ಲಜ್ಜ ಮಾಡು. ಅಪ್ಪ, ನಾನು ಮುಂದೆ ಓದ್ಬೇಕಾದ್ರೆ ಇಂಟರ್ಮೀಡಿಯೇಟ್ ಕಾಲೇಜು ರಾಯಚೂರಲ್ಲಿಲ್ಲ, ಅದಕ್ಕ ಕಲ್ಗುರ್ಬಿ ಹೋಗ್ಬೇಕಾಗ್ತದ. ಆಯ್ತು ಮಗ, ಎಷ್ಟಾದ್ರೂ ಖರ್ಚಾಲಿ, ನಿನ್ನನ್ನು ಓದಿಸ್ತೀನಿ. ಆಯ್ತು ಅಪ್ಪ. ಪೂಜ್ಯ ತಂದೆಯವರಿಗೆ ನಿಮ್ಮ ಮಗ ಶಿವರಾಜ್ ಮಾಡುವ ದೀರ್ಘದಂಡ ನಮಸ್ಕಾರಗಳು. ನಾನು ಇಲ್ಲಿ ಕ್ಷೇಮವಾಗಿದ್ದು ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯುತ್ತಿದೆ. ನೀವೆಲ್ಲರೂ ಕ್ಷೇಮವಾಗಿದ್ದೀರೆಂದು ಭಾವಿಸುತ್ತೇನೆ. ನಾನು ಇಲ್ಲಿ ಸರ್ಕಾರಿ ಇಂಟರ್ಮೀಡಿಯೇಟ್ ಕಾಲೇಜಿನಲ್ಲಿ ಅನಿವಾರ್ಯವಾಗಿ ವಿಜ್ಞಾನ ವಿಷಯ ಆಯ್ದುಕೊಳ್ಳಬೇಕಾಯಿತು. ಅಲ್ಲದೆ ಶ್ರೀ ಶರಣ ಬಸವೇಶ್ವರ ವಿದ್ಯಾವರ್ತಕ ಸಂಘದಲ್ಲಿ ಪ್ರತಿ ತಿಂಗಳು 13 ರೂಪಾಯಿ ಇದೆ. ವಸತಿ ಮತ್ತು ಊಟದ ವ್ಯವಸ್ಥೆಗೆ ಏನು ಕೊರತೆ ಇಲ್ಲ. ಇಲ್ಲಿ ನಾನು ಸಂತೋಷವಾಗಿದ್ದೇನೆ. ಪ್ರತಿದಿನ ಚರಣನ ದರ್ಶನ ಪಡೆದು ಕಾಲೇಜಿಗೆ ಹೋಗುತ್ತಿದ್ದೇನೆ. ಕಾಲೇಜಿನಲ್ಲಿ ಚರ್ಚಾ ಸ್ಪರ್ಧೆ, ಭಾಷಣ, ಟೇಬಲ್ ಟೆನ್ನಿಸ್ನಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನು ಪಡೆದಿದ್ದೇನೆ. ನೀವು ನನ್ನ ಚಿಂತೆ ಮಾಡಬೇಡಿ, ನಾನು ಇಲ್ಲಿ ಆರಾಮವಾಗಿದ್ದೇನೆ. ಧನ್ಯವಾದಗಳು. ತಮ್ಮ ಮಗ ಶಿವರಾಜ್. ದಿನ ಕಳೆದಂತೆ ವಸತಿ ಶಾಲೆಯಿಂದ ಶಿವಲಿಂಗರೆಡ್ಡಿ ಮಕ್ಕಳಿಗೆ ಪಾಠ ಹೇಳಲಾರಂಭಿಸಿದರು. ಅಲ್ಲಿಂದ ದ್ವಿತೀಯ PUC ಆರಂಭವಾಗುವ ಹೊತ್ತಿಗೆ ಅವರ ಮನೆಯಲ್ಲಿ ಉಳಿದುಕೊಂಡು ಶಿವರಾಜ್ ಪಾಟೀಲರು 1958ರಲ್ಲಿ ಇಂಟರ್ಮೀಡಿಯೇಟ್ ವಿದ್ಯಾಭ್ಯಾಸ ಮುಗಿಸಿ ಮುಂದೆ ಪದವಿ ಅದೇ ಹೊತ್ತಿಗೆ ಅದೇ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಆರಂಭಿಸಲಾಗಿದ್ದು ದೈವ ಕೃಪೆ ಎಂದು ಭಾವಿಸಿದರು. ಅಂತಿಮ ವರ್ಷದ BSc ವಿದ್ಯಾರ್ಥಿಯಾಗಿದ್ದಾಗ ಅಚಾನಕ್ಕಾಗಿ ವಿದ್ಯಾರ್ಥಿ ಸಂಘದ ಚುನಾವಣೆಗೆ ಗೆಳೆಯರ ಒತ್ತಾಯದ ಮೇರೆಗೆ ನಿಂತರು. ಎಲ್ಲರ ಒಲವು ಶಿವರಾಜ್ ಮೇಲಿರುವುದರಿಂದ ಹಾಗೂ ಸಹಪಾಠಿಯಾಗಿದ್ದ ಶರಣಬಸಪ್ಪ ಅಪ್ಪ ಅವರು ಸಹಕಾರದಿಂದ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದರು. ಅಂತಿಮ ವರ್ಷದ ಪದವಿ ಪರೀಕ್ಷೆಗೆ ಇನ್ನು 2-3 ತಿಂಗಳ ಮೊದಲೇ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ DJ ದಾವರ್ ಅವರು ಶಿವರಾಜರನ್ನು ಒಂದು ಸಲಹೆಯನ್ನು ಕೊಟ್ಟರು. ಸರ್, ತಾವು ಕರೆದಿರಂತೆ. ಶಿವು, ನೀನು ಉತ್ತಮ ಚರ್ಚುಪುಟಾಗಿ ಹೆಸರು ಮಾಡಿದಿ. ಹಂಗೆ ನೀ ಮುಂದೆ ಒಳ್ಳೆ ಲಾಯರ್ ಆಗ್ಬೋದು. ನೀ MSc ಬಿಟ್ಟು ಲಾ ಮಾಡಿದ್ರೆ ಒಳ್ಳೇದು. ಸರ್, ನಿಜ ಹೇಳಿದ್ರೆ ನನ್ನ ಮನಸ್ಸಲ್ಲಿದೆ ಅದೇ ಸರ್. ನೀವು ಕೊಟ್ಟ ಸಲಹೆಯಿಂದ ನನ್ನ ನಿರ್ಧಾರ ಸ್ಪಷ್ಟವಾಯಿತು. ಸರ್, ಆದ್ರೆ ಒಂದು ತೊಂದರೆ ಇದೆ ಅಲ್ಲ ಸರ್. ಏನ್ ಶಿವದು? ಸರ್, ಇಲ್ಲಿ ಯಾವ ಲಾ ಕಾಲೇಜು ಇಲ್ಲ. ನೀನು ಅದ್ರ ಬಗ್ಗೆ ಚಿಂತೆ ಮಾಡ್ಬೇಡ. ಇಲ್ಲೇ ಕಲಬುರಗಿಯಲ್ಲಿ ಹೊಸದಾಗಿ ಶೇಖ್ ಶಂಕರ್ಲಾಲ್ ಲಾವೋಟಿ ಲಾ ಕಾಲೇಜ್ ಆಗಿದೆ. ನೀನ್ ಅಡ್ಮಿಷನ್ ಮಾಡ್ಬೋದು. ಖಂಡಿತ ಸರ್, ಥ್ಯಾಂಕ್ ಯು. ಹಾಗಾದ್ರೆ ಆ ಕಾಲೇಜಿನ ನಾನು ಮೊದಲನೇ ಬ್ಯಾಚಿನ ವಿದ್ಯಾರ್ಥಿ. ಥ್ಯಾಂಕ್ ಯು ಸರ್, ನಾನೀಗ ಬರ್ತೀನಿ. 1962ರಲ್ಲಿ ಕಾನೂನು ಪದವಿ ಮುಗಿಸಿಕೊಂಡು ತನ್ನ ಜೀವನದಲ್ಲಿ ಕಂಡ ಮೊದಲ ಕನಸು ನನಸಾದ ಕ್ಷಣ ವಕೀಲಿ ವೃತ್ತಿ. ಜೀವನ ವೃತ್ತಿ ಆರಂಭಿಸುವ ಮೊದಲು ಬೆಂಗಳೂರಿಗೆ ಹೋಗಿ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನಲ್ಲಿ ನೋಂದಣಿ ಮಾಡಿಕೊಂಡ ಕ್ಷಣವೇ ಒಂದು ಗೊಂದಲ ಶುರುವಾಗುತ್ತದೆ. ವಕೀಲಿ ವೃತ್ತಿ ಎಲ್ಲಿ ಆರಂಭಿಸಬೇಕು ಎಂದು ಗುಲ್ಬರ್ಗಾದಲ್ಲೋ ಅಥವಾ ರಾಯಚೂರಿನಲ್ಲೋ? ಅಂತಿಮವಾಗಿ ಗುಲ್ಬರ್ಗಾದಲ್ಲಿ ವಕೀಲಿ ವೃತ್ತಿ ಆರಂಭಿಸುತ್ತಾರೆ. ಆಗ ಇವರಿಗೆ ಕೇವಲ 23 ವರ್ಷ ಮಾತ್ರ. ವೃತ್ತಿ ಆರಂಭಿಸಿದ ಒಂದೇ ವಾರದಲ್ಲಿ ಆಳಂದ್ ತಾಲೂಕಿನ ಜವಳಿ ಗ್ರಾಮದ ಕಾಶಿನಾಥ್ ಎಂಬ ಕಕ್ಷಿದಾರರ ಹೊಲದ ಬದುವಿಗೆ ಸಂಬಂಧಿಸಿದ ಕೇಸು. ವಕೀಲಿ ಜೀವನದ ಮೊದಲ ಸ್ವತಂತ್ರ ಕೇಸು ಇದಾಗಿತ್ತು. ಇದನ್ನು ಜಯಿಸಿದರು. ನಂತರ ಒಂದಾದ ಮೇಲೆ ಒಂದರಂತೆ ಕೇಸು ಹಿರಿಯ ಲಾಯರುಗಳ ವಿರುದ್ಧ ಗೆಲ್ಲುತ್ತಾ ಯಶಸ್ಸಿನ ಮೆಟ್ಟಿಲನ್ನು ಕಟ್ಟುತ್ತಾ ಹೋದರು. 1968-69ರಲ್ಲಿ ಗುಲ್ಬರ್ಗಾದಲ್ಲಿ ಒಂದು ಘಟನೆ ನಡೆಯುತ್ತದೆ. ಆಗ ಅವರಿಗೆ 28 ವರ್ಷ. ಅಪ್ಪ, ಹುಡುಗ, ನಿಮ್ಮವರ ತಂದೆಯಲ್ಲಿ? ಯಾಕೆ? ನನ್ನದೊಂದು ಕೇಸ್ ಇದೆ, ಅವ್ರಿಗೆ ಕೊಡ್ಬೇಕಾಗಿತ್ತಪ್ಪ.
ಏನಪ್ಪ ಇವ ನಾ ತಳ್ಳಗಿದ್ದೇನ ತನ ಸಣ್ಣ ಅನ್ಕೊಂಡ್ಬಿಟ್ಟಾನೆ. ಇಲ್ರಿ ನಾನೇ ವಕೀಲ. ನಮ್ಮ ಅಪ್ಪನ್ಗೆ ಯಾಕೆ ಕೇಳಿದ್ರಿ? ನಾನು ಲಿಂಗಸೂರಿಂದ ಕಲಬುರ್ಗಿ ಬಸ್ ದಾರಾಗ್ ಬರುವಾಗ ಸುರ್ಪುರು, ಶಾಪುರು, ಜೇವರ್ಗಿ ಅಲ್ಲೆಲ್ಲಿ ಇಳಿದಿ ಚಾ ಕುಡಿಬೇಕಾದ್ರ ಅಲ್ಲಿ 4 ಮಂದಿ ಕೇಳ್ದೆ ಕಲಬುರ್ಗಿ ಒಳಗ ಯಾರ್ ಚಂದ್ ಲಾಯರ್ ಅರ ಅಂತ ಕೇಳ್ದೆ. ಅಲ್ಲಿನವ್ರು ಯಾರು? ಶಿವರಾಜ್ ಪಾಟೀಲ್ ಅವರು ದೊಡ್ಡ ಲಾಯರ್, ಫೇಮಸ್ ಲಾಯರ್ ಅರ ಅಂದ್ರು. ಅವ್ರು ದೊಡ್ಡ ಲಾಯರ್ ಅರ ಅಂದ್ರ ನೀವು ಚಿಕ್ಕವರಿದ್ದೀರಂತ ನಂಗೆ ಗೊತ್ತೇ ಇರ್ಲಿಲ್ರಿ ಸರ. ಓ ಹೌದಾ, ಕುತ್ಕೊಳ್ಳಿ. ನಿಮ್ ಕೇಸ್ ಏನೇ ಹೇಳಿ? ಅನ್ನಪೂರ್ಣ, ನಾವೆಷ್ಟು ಪುಣ್ಯವಂತರು ಅಲ್ವಾ? ಯಾಕ್ರಿ? ಶರಣವರ ದರ್ಶನ ಪಡೆದು ಸ್ವಲ್ಪ ಹೊತ್ತು ಕೂತರೆ ಎಷ್ಟೊಂದು ಆನಂದ ಸಿಗುತ್ತೆ ಅಲ್ವಾ? ಹೌದ್ರಿ. ನಮಸ್ಕಾರ ಸರ್. ನಮಸ್ಕಾರ ರೀ. ನಮಸ್ಕಾರ. ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೀನಿ. ಸರ್, ನಾನು ನಿನ್ನೆಯಿಂದ ನಿಮ್ ಮನೆಗೆ ಬಂದು ಹೋಗಿದ್ದೀನಿ. ಮನೆಗ ಯಾರು ಇರ್ಲಿಲ್ಲ, ಇಲ್ಲೇ ಸಿಕ್ಕ್ರಿ ಅಂತ ಬಾಳ ಚಲೋ ಐತಿ ಸರ್. ಯಾಕಪ್ಪ, ಯಾವ್ದಾದ್ರು ಪತ್ರ ಬಂತೆ? ಹೌದು ಸರ್, ಬಂದಿದೆ. ನಾನು ಬರ್ತೀನಿ ಸರ್. ಮಿಸ್ಟರ್ ಶಿವರಾಜ್ ಪಾಟೀಲ್, ನಿಮ್ಮನ್ನು ಕರ್ನಾಟಕದ ಹೈಕೋರ್ಟ್ ನ್ಯಾಯಾಧೀಶರಾಗಿ ಮಾಡಿದ ಶಿಫಾರಸಿಗೆ ರಾಷ್ಟ್ರಪತಿಗಳು ಅಂಕಿತ ಹಾಕಿದ್ದಾರೆ. ನಿಮಗೆ ಅಭಿನಂದನೆಗಳು. ಇಂತಿ ರಾಮಾಜೋಯಿಸ್, ಕರ್ನಾಟಕದ ಹಂಗಾಮಿ ನ್ಯಾಯಮೂರ್ತಿಗಳು. ಕಂಗ್ರ್ಯಾಚುಲೇಷನ್ಸ್ ರೀ. ನಿಮ್ಮ ಪ್ರಾಮಾಣಿಕತೆಗೆ ಸಿಕ್ಕ ಸ್ಥಾನ ಇದು. ಹೌದು ಅನ್ನಪೂರ್ಣ, ದೇವರೇ 1963ರಿಂದಲೇ ಈ ನನ್ನ ಕೈಗಳಿಂದ ದೇವರ ಪೂಜೆ ಮಾಡುವ ಸೌಭಾಗ್ಯ ಕಾಣಿಸಿದ್ದೀರಿ. ಈಗ ಇದೇ ಕೈಗಳಿಂದ ಎಲ್ಲರಿಗೂ ನ್ಯಾಯದಾನ ಮಾಡಬೇಕು ಅಂತ ಇದೇ ನಿಮ್ಮ ಇಚ್ಛೆಯಂತೆ ಆಗಲಿ. ಇಷ್ಟು ದಿನದಿಂದ ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸಿದ್ದಕ್ಕೆ ಶರಣನ ಕೃಪೆ ನಿಮ್ಮ ಮೇಲದ. ಹೌದು ಅನ್ನಪೂರ್ಣ. ಹಾಗಿದ್ರೆ ಬೆಂಗಳೂರಿಗೆ ಹೋಗಕ್ಕೆ ತಯಾರಿ ಮಾಡ್ಕೋ. ಸರಿ ರೀ. ಮಾರ್ಚ್ 29ರಂದು ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರಾಗಿ ಸಂವಿಧಾನಾತ್ಮಕವಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅನೇಕ ಪ್ರಕರಣಗಳಿಗೆ ತಮ್ಮ ಅವಧಿಯಲ್ಲಿ ನ್ಯಾಯವನ್ನು ಒದಗಿಸಿದರು. ಹೀಗೆ ಶ್ರೀ ಶಿವರಾಜ್ ಪಾಟೀಲರು ತಮ್ಮ 28 ವರ್ಷಗಳ ವಕೀಲಿ ವೃತ್ತಿಯಿಂದ ಕೆಲಸ ಮಾಡಿದ ಅನುಭವ ಇದ್ದುದರಿಂದ ನ್ಯಾಯಾಧೀಶರ ಪೀಠದಲ್ಲಿ ಕುಳಿತು ವಕೀಲರು ಹೇಳುವ ಎಲ್ಲ ವಿಷಯಗಳು ಆಲಿಸಿ ಅರ್ಥ ಮಾಡಿಕೊಳ್ಳಲು ಮತ್ತು ತೀರ್ಪು ಕೊಡಲು ಅನುಕೂಲವಾಗುತ್ತಿತ್ತು. ಕ್ರಮೇಣ ಅನುಭವದಿಂದ ಆ ಪೀಠದ ಕೆಲಸಗಳನ್ನು ಸರಳವಾಗುವುದರ ಜೊತೆಗೆ ಅದರ ಮೇಲಿನ ಹಿಡಿತ ಸಾಧಿತವಾಗಿತ್ತು. ಇದರ ಬದ್ಧತೆ ಮತ್ತು ನಿಷ್ಠೆಗೆ ಮತ್ತೊಂದು ಗರಿ ಏನೆಂದರೆ ರಾಜಸ್ಥಾನದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿಯೂ ನೇಮಕ ಮಾಡಲಾಯಿತು. ಅಪಾರ ಸೇವೆ ಸಲ್ಲಿಸಿದ ಪರಿಶ್ರಮ, ಪ್ರಾಮಾಣಿಕತೆ, ವಿನಯ, ಬದ್ಧತೆ ಮತ್ತು ಕಾಯಕ ನಿಷ್ಠೆ ಒಂದೆಡೆ ಇದ್ದಲ್ಲಿ ಪರಮಾತ್ಮನ ಕೃಪೆ ಇರುತ್ತದೆ. ಇದು ಶ್ರೀಯುತ ಶಿವರಾಜ್ ಪಾಟೀಲರ ಜೀವನದಲ್ಲಿ ಮತ್ತೆ ಮತ್ತೆ ದೃಢವಾಗುತ್ತಾ ಬರುತ್ತದೆ. ಫೆಬ್ರವರಿ 10ನೇ ತಾರೀಕು 2000 ಇಸ್ವಿಯರಂದು ತಮ್ಮ ಮನೆಯಲ್ಲಿ ಸಾಯಿಬಾಬಾ ಅವರ ಭಜನೆಯನ್ನು ಆಲಿಸುತ್ತಿರುವ ಸಂದರ್ಭದಲ್ಲಿ ದೂರವಾಣಿ ಕರೆಯೊಂದು ಬರುತ್ತದೆ. ಆ ಕಡೆಯಿಂದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ ಜಸ್ಟಿಸ್ ಡಾಕ್ಟರ್ AS ಆನಂದ್ ಅವರು, ಮಿಸ್ಟರ್ ಶಿವರಾಜ್ ಪಾಟೀಲ್, ನಿಮ್ಮನ್ನು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶನ ಹುದ್ದೆಗೆ ನಿಮ್ಮನ್ನು ಶಿಫಾರಸು ಮಾಡಬೇಕೆಂದಿದ್ದೇನೆ ಎಂದಾಗ ಶಿವರಾಜ್ ಪಾಟೀಲರು ಕೃತಜ್ಞತೆಯನ್ನು ಸಲ್ಲಿಸುತ್ತಾರೆ. ಕರ್ನಾಟಕ ಹೈಕೋರ್ಟ್ ನ್ಯಾಯಾಧೀಶರಾದ ಸುದ್ದಿ ಬಂದದ್ದು ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದಲ್ಲಿ. ರಾಜಸ್ಥಾನದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದ ಸುದ್ದಿ ಬಂದಾಗ ಮನೆ ದೇವರಾದ ಶ್ರೀ ಮೈಲಾರಲಿಂಗೇಶ್ವರ ಸನ್ನಿಧಾನದಲ್ಲಿ. ಹಾಗೆಯೇ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದ ಸುದ್ದಿ ಬಂದದ್ದು ಸತ್ಯ ಸಾಯಿಬಾಬಾರ ಭಜನೆ ಕೇಳುತ್ತಿದ್ದಾಗ.
ಹೀಗೆ ಅವಕಾಶಗಳು ಸುಗಮ ಮತ್ತು ಯಶಸ್ವಿ ಸೇವೆ ಸಲ್ಲಿಸಿದ್ದಕ್ಕಾಗಿ ದೈವ ಕೃಪೆ ಮತ್ತಷ್ಟು ಗಟ್ಟಿಯಾಗಿ ನಂಬಿದ್ದರು. ಮಾರ್ಚ್ 15, 2000ರಂದು ಜಸ್ಟಿಸ್ ಶಿವರಾಜ್ ಪಾಟೀಲ್ ಅವರು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿ ಪ್ರಮಾಣ ವಚನ ಸ್ವೀಕರಿಸುವುದು ಸುಸಂದರ್ಭ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಆಯ್ಕೆಯಾಗಿರುವ ಶಿವರಾಜ್ ಪಾಟೀಲ್ ಅವರು ಪ್ರಮಾಣ ವಚನ ಸ್ವೀಕರಿಸಬೇಕು. I, Shivraj Gurupanna Patil, having been appointed as Chief Justice of the Supreme Court of India, having been appointed as Chief Justice of the Supreme Court of India, ಹಿತೈಷಿಗಳು ಸೇರಿಕೊಂಡು ಜಸ್ಟಿಸ್ ಶಿವರಾಜ್ ಪಾಟೀಲ್ ಪ್ರತಿಷ್ಠಾನ ಅಂತ ಸ್ಥಾಪನೆ ಮಾಡಿದ್ದಾರೆ. ನಾನು ಮುಖ್ಯವಾಗಿ ಅಂದರೆ ಪ್ರಚಾರ ಬೇಡ, ಆಡಂಬರ ಬೇಡ, ನಿಜವಾದ ಕೆಲಸ ನೊಂದವರಿಗೆ, ಬಡವರಿಗೆ, ಅನುಕೂಲ ಇಲ್ಲದವರಿಗೆ ಆ ಕೆಲಸ ಆಗಬೇಕಂತ ಮುಖ್ಯ ಧೋರಣೆ. ಪ್ರಚಾರ ಆಡಂಬರಕ್ಕಿಂತ ಜಾಸ್ತಿ ಸೈಲೆಂಟಾಗಿ ಆದರೂ ಕೂಡ ಪರವಾಗಿಲ್ಲ, ಬಡ ಮಕ್ಕಳಿಗೆ, ಬೇರೆ ಥರ ಈ ಅನುಕೂಲ ಇಲ್ಲದವರಿಗೆ, ಯಾವ ರೀತಿಯಾಗಿ ನೊಂದವರಿಗೆ ನಾವು ಸಹಾಯ ಮಾಡಬೇಕು, ಸಾಮಾಜಿಕವಾಗಿ ಅಂತಹ ಕೆಲಸಗಳನ್ನು ಮಾಡಬೇಕಂತ ಈ ಟ್ರಸ್ಟಿನ ಧ್ಯೇಯ ಮತ್ತು ಧೋರಣೆ. ಆ ಕೆಲಸನ ಮಾಡಿ ತೋರಿಸ್ಬೇಕು, ಮಾತಿನಕ್ಕಿಂತ ಜಾಸ್ತಿ ಮಾಡಿದ ಕೆಲಸ ಮಾತಾಡಬೇಕು. ಆ ದೃಷ್ಟಿಯಲ್ಲಿ ಈ ಪ್ರತಿಷ್ಠಾನ ಕೆಲಸ ಮಾಡಬೇಕಂತ ಇಟ್ಕೊಂಡಿದ್ದೀವಿ. ಡ್ರಾಮಾ ಧಮಾಕ ಜೂನಿಯರ್ಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಕಲಬುರಗಿ. ಡ್ರಾಮಾ ಧಮಾಕ ಜೂನಿಯರ್ಸ್ ಇನ್ನು ಮುಂದೆ ನಮ್ಮದೇ ಹವಾ.